ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ ಇಂದು ಕಾಂತಾರ ಚಾಪ್ಟರ್ 1 ಸಿನಿಮಾ ಬಗ್ಗೆ ಕೆಲವು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಕಾಂತಾರ ಸಿನಿಮಾ ಅಭಿಮಾನಿಗಳು 3 ವರ್ಷದಿಂದ ತುದಿಗಾಲಲ್ಲಿ ನಿಂತು ಕುತೂಹಲದಿಂದ ಕಾದು ನೋಡಿದ್ದಕ್ಕೆ ಇಂದು ಸಾರ್ಥಕವಾಯಿತು. ರಿಷಬ್ ಶೆಟ್ಟಿ ಅವರು ಕನ್ನಡ ಸಿನಿಮಾ ರತ್ನ ಸಿಂಹಾಸನಕ್ಕೆ ಇನ್ನೊಂದು ರತ್ನವನ್ನು ಜೋಡಿಸಿ ಆ ಸಿಂಹಾಸನದ ಬೆಳಕನ್ನು ರಾರಾಜಿಸುವ ಹಾಗೆ ಮಾಡಿದರು. ಪ್ರಪಂಚಾದ್ಯಂತ ಕಾಂತಾರ 2 ಸಿನಿಮಾ ರಿಲೀಸ್ ಆಗಿ ದಸರಾ ವಿಜಯಡಂಕ ಬಾರಿಸ್ತಾ ಇದೆ. ಸಿನಿಮಾ ನೋಡಿದ ಎಲ್ಲ ಪ್ರೇಕ್ಷಕರು ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಿನಿಮಾ ಪಾನ್ ಇಂಡಿಯಾ ಹಿಟ್ ಸಿನಿಮಾಗಳಲ್ಲಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ತೆಲುಗಿನ ಸಿನಿಮಾ ಪ್ರೇಕ್ಷಕರಿಗಂತೂ ಈ ಸಿನಿಮಾ ತುಂಬಾ ಇಷ್ಟವಾಗಿದೆ. ಸಿನಿಮಾ ಸ್ಟಾರ್ಟ್ ಆದಾಗಿನಿಂದ ಕೊನೆವರೆಗೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದ್ದದನ್ನು ಕಂಡು ಪ್ರೇಕ್ಷಕರಂತೂ ತುಂಬಾ ಖುಷಿಯಾಗಿದ್ದಾರೆ. ನಿರ್ದೇಶಕರ ಕ್ರಿಯೇಟಿವಿಟಿ, ಹಾನೆಸ್ಟ್ ವರ್ಕು, ಆ ಪಿಕ್ಚರೈಸೇಷನು, ಸ್ಟೋರಿ ಟೇಕಿಂಗು, ಆ ಕಾಸ್ಟ್ಯೂಮ್ಸು, ಆ BGM, ಆ ರಿಚ್ನೆಸ್ಸು, ಕ್ವಾಲಿಟಿ ಇವೆಲ್ಲ ಸೇರಿ ಈ ಸಿನಿಮಾವನ್ನು ಸೂಪರ್ ಬ್ಲಾಕ್ ಬಸ್ಟರ್ ಆಗಿ ನಿಲ್ಲೋದಕ್ಕೆ ಕಾರಣವಾಗಿದೆ. ಭಾಷಾ ಭೇದವಿಲ್ಲದೆ, ಪ್ರಾಂತೀಯ ಭೇದವಿಲ್ಲದೆ ಎಲ್ಲರ ಮನಸ್ಸನ್ನು ಗೆದ್ದಿದೆ ಈ ಕಾಂತಾರ 2 ಸಿನಿಮಾ. ಹೊಂಬಾಳೆ ಸಂಸ್ಥೆಗೆ ಮತ್ತಷ್ಟು 10 ಸಿನಿಮಾಗಳನ್ನು ಮಾಡುವಷ್ಟು ಬಲ ಸಿಕ್ಕಿತು ಈ ಸಿನಿಮಾಯಿಂದ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಕಂಪ್ಯೂಟರ್ ಗ್ರಾಫಿಕ್ ವರ್ಕು ತುಂಬಾ ಚೆನ್ನಾಗಿದೆ. ಯುದ್ಧ ಸನ್ನಿವೇಶಗಳಂತೂ ಕಣ್ಣಿಗೆ ತಂಪಾಯಿತು, ಹೃದಯ ಬಡಿತ ಹೆಚ್ಚಾಯಿತು ಅನ್ನಾಗಿದೆ. ಕಾಂತಾರ ಸಿನಿಮಾ ಪಾರ್ಟ್ 1ಗಿಂತ ಕ್ವಾಲಿಟಿಯಾಗಲಿ ಮೆತ್ತಂದು ಯಾವುದರಲ್ಲಾಗಲಿ ತುಂಬ ರಿಚ್ ಆಗಿ ಕಂಡು ಬಂತು ಈ ಕಾಂತಾರ ಚಾಪ್ಟರ್ 1 ಸಿನಿಮಾ. ಇಂಟರ್ವೆಲ್ ನಂತರ ಸಿನಿಮಾ ಕೊನೆಯ 35 ನಿಮಿಷಗಳಲ್ಲಂತೂ ಪ್ರೇಕ್ಷಕರನ್ನು ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿ ಮಂತ್ರಮುಗ್ಧರನ್ನು ಮಾಡಲಾಗಿದೆ. ಆ ರಥದ ಸೀನ್ಗಳಾಗಲಿ, ಯುದ್ಧದ ಸನ್ನಿವೇಶಗಳನ್ನಾಗಲಿ ಭಾರಿ ಚೆನ್ನಾಗಿ ಮೂಡಿ ಬಂದಿವೆ. ರಿಷಬ್ ಶೆಟ್ಟಿ ಅವರ ನಿರ್ದೇಶನ, ಅವರ ನಟನೆ ಅದ್ಭುತವಾಗಿ ಮೂಡಿ ಬಂದಿದೆ. ಸಹಪಾಠಿ ನಟರು ಅವರವರ ಪಾತ್ರಕ್ಕೆ ತಕ್ಕಂಗೆ ನ್ಯಾಯ ಕೊಟ್ಟಿದ್ದಾರೆ. ಅಂತರ್ಜಾಲ ನ್ಯೂಸ್ ಪ್ರಕಾರ ನಾನು ಈ ವಿಡಿಯೋ ಮಾಡುವ ಸಮಯಕ್ಕೆ ಆಗಲೇ 48 ಕೋಟಿ ಹೆಚ್ಚು ಕಮ್ಮಿ ಕಲೆಕ್ಷನ್ಗಳು ಆಗಿದೆ ಅಂತ ತಿಳಿದು ಬಂದಿದೆ. ಪ್ರಪಂಚಾದ್ಯಂತ ಕಲೆಕ್ಷನ್ಸ್ ಸುನಾಮಿ ಸೃಷ್ಟಿಸಲಿ ಈ ಸಿನಿಮಾ ಎಂದು ಶುಭ ಹಾರೈಸುತ್ತಾ, ವೀಕ್ಷಕರು ಈ ಸಿನಿಮಾವನ್ನು ಯಾವ ಭಾಷೆಯಲ್ಲಿ ಎಷ್ಟು ಬಾರಿ ನೋಡಿದ್ದೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿದರೆ ನಮಗೆ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ವರ್ಗದವರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.